ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 2025 ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ್ದು ಹಿಂದಿನ ಒಂದು ಕ್ಲಾಸ್ನಲ್ಲಿ 16ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು 2 ಅಂಕದ ಪ್ರಶ್ನೆಗಳು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ 17ನೇ ಪ್ರಶ್ನೆ. ಈ ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕಾಸ್ಕೆಂಟ್ ಆಫ್ ಎ ಕಾಸ್ಕೆಂಟ್ ಆಫ್ ಸಿ ದ ಬೆಲೆಯನ್ನು ಕಂಡುಹಿಡಿಯಿರಿ. ಕಾಸ್ ಎ ತಂದಾಗ ಏನು ಬರುತ್ತೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ಕೆಂಟ್ ಆಫ್ ಎ ಕಾಸ್ ಎನ್ನುವಂಥದ್ದು ಸೈನ್ ದ ಇನ್ವರ್ಸ್ ಆಗಿರುತ್ತೆ. ಓಕೆ, ಈ ಕಾಸ್ ದ ಇನ್ವರ್ಸ್ ಆಗಿರುತ್ತೆ, ಹಾಗಾಗಿ √2. 18ನೇ ಪ್ರಶ್ನೆ. 2x + y = 8, 3x - y = 7 ಅನ್ನು ಬಿಡಿಸಿ. ಯಾವ ಒಂದು ವಿಧಾನದಿಂದ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಯಾವುದಾದ್ರೂ ಒಂದು ವಿಧಾನದಿಂದ ಈ ಕೊಟ್ಟಿರುವಂತಹ ಬಹುಪದೋಕ್ತಿಯನ್ನು ಸಾಲ್ವ್ ಮಾಡ್ಕೋಬೇಕು. ಇವಾಗ 2x + y = 8, 3x - y = 7 ಅಂತ ಇದೆ. ಇವಾಗ ಪ್ಲಸ್ y ಮೈನಸ್ y ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಈ ಟರ್ಮ್ ಎರಡು ಕೂಡಿದಾಗ 5x ಮತ್ತು 8 + 7 15 ಆಗುತ್ತೆ. x = 3 ಅಂತ ಬರುತ್ತೆ. ಈಗ 3 x = 3 ಈ ಬೆಲೆಯನ್ನು ಈ ಸಮೀಕರಣದಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಅಪ್ಲೈ ಮಾಡಿದಾಗ ನಮಗೆ y ಬೆಲೆ ಕೂಡ ಸಿಗುತ್ತೆ. 2 × 3 + y = 8 ಅಂದಾಗ 2 × 3 = 6, 8 - 6 y = 2. 19ನೇ ಪ್ರಶ್ನೆ. 20 ಪದಗಳನ್ನು ಹೊಂದಿರುವಂಥ ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಆದರೆ ಆ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿಗಳ ಎಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಮತ್ತು ಆ ಒಂದು ಪದದಲ್ಲಿ ಕೊನೆಯ ಪದವನ್ನು ಕೊಟ್ಟಾಗ ನಾವು ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯಲು ಬಳಸುವಂಥ ಸೂತ್ರ ಏನಂದರೆ SN = n/2 × a + an. n ಅಂತ ಕೊಟ್ಟಿದ್ದಾರೆ. ಎಷ್ಟು ಪದಗಳಿದ್ದಾವೆ? 20 ಪದಗಳು ಡಿವೈಡೆಡ್ ಬೈ 2. ಮೊದಲನೇ ಪದವನ್ನು ಕೊಟ್ಟಿದ್ದಾರೆ 12, ಕೊನೆಯ ಪದವನ್ನು ಕೂಡ ಕೊಟ್ಟಿದ್ದಾರೆ 106. ಎರಡನ್ನು ಕೂಡಿದಾಗ 118. 20 ಡಿವೈಡೆಡ್ ಬೈ 2 10. 10 × 118 ಅಂದಾಗ 1180. ಈ ಒಂದು ಸಮಾಂತರ ಶ್ರೇಣಿ 20 ಪದಗಳ ಮೊತ್ತ ಎಷ್ಟಾಗಿರುತ್ತೆ ಅಂದರೆ 1180 ಆಗಿರುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ. x - 3/x = 2 ಇದನ್ನು ಬಿಡಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. x × x x² 3 ಆ್ಯಸ್ ಇಟ್ ಈಸ್ x × 2 2x x² - 2x - 3 = 0. ಇದನ್ನು ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡಿದಾಗ x = 3 ಮತ್ತು -1 ಆನ್ಸರ್ ಬರುತ್ತೆ. 21ನೇ ಪ್ರಶ್ನೆ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಈಗ ಒಂದು ರೇಖಾಖಂಡವನ್ನು ಕೊಟ್ಟಿದ್ದಾರೆ AB ಅಂತ ಅನ್ಕೋಣ. ಎದ ನಿರ್ದೇಶಾಂಕ 1,2, ಬಿನ ನಿರ್ದೇಶಾಂಕ 4,3. ಈ ಒಂದು ರೇಖೆಯನ್ನು ವಿಭಾಗಿಸುವಂತಹ ರೇಖೆ ಏನಿದೆ 1:2ರಲ್ಲಿ ವಿಭಾಗಿಸ್ತಾ ಇದೆ. ಹಾಗಾದರೆ ಈ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ವಿಭಾಗಿಸುವ ನಿಯಮ ಸೂತ್ರವನ್ನು ಇಲ್ಲಿ ಅಪ್ಲೈ ಮಾಡೋಣ. P of x, y = m × x2 + n × x1 / m + n. m × y2 + n × y1 / m + n. ಈ ಒಂದು ಎರಡು ನಿರ್ದೇಶಾಂಕಗಳನ್ನು ವಿಭಾಗಿಸುವಂಥ ಅನುಪಾತವನ್ನು ಕೊಟ್ಟಿದ್ರೆ ಈ ಒಂದು ಸೂತ್ರವನ್ನು ಯೂಸ್ ಮಾಡಬೇಕು. ಅಥವಾ ಈ ಸೂತ್ರ ಏನಾಗಿರುತ್ತೆ? m1 × x2 m2 × x1 ಅಂತ ಕೂಡ ಈ ಸೂತ್ರ ಇರುತ್ತೆ. ಈ ರೀತಿಯಾಗಿ ಕೂಡ ಅದನ್ನು ಬರೀಬೋದು. ಹಾಗಾದರೆ x1 ಅಂದರೆ 1 ಇದೆ, y1 ಅಂದರೆ 6 ಇದೆ, x2 ಅಂದರೆ 4 ಇದೆ, y2 ಅಂದರೆ 3 ಇದೆ. ಈಗ ಈ ಒಂದು ವ್ಯಾಲ್ಯೂಗಳನ್ನು ಇಲ್ಲಿ ಅಪ್ಲೈ ಮಾಡಿದಾಗ ಈ ಎರಡು ನಿರ್ದೇಶಾಂಕಗಳನ್ನು ವಿಭಾಗಿಸುವಂತಹ ನಿರ್ದೇಶಾಂಕ ಎಷ್ಟಪ್ಪ ಅಂದರೆ 2,5 ಆನ್ಸರ್ ಆಗಿರುತ್ತೆ. 22ನೇ ಪ್ರಶ್ನೆ. 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡ್ಗಳು ಒಂದು ಬುಟ್ಟಿಯಲ್ಲಿವೆ. ಯಾದೃಚ್ಛಿಕವಾಗಿ ಸಮ ಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಆಗಿದೆ.
ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡ್ ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಎಷ್ಟು? 1ರಿಂದ ಆರಂಭಗೊಂಡು ಸಮಸಂಖ್ಯೆಯನ್ನು ಆಯ್ಕೆ ಮಾಡುವಂಥ ಸಂಭವನೀಯತೆ 4/9 ಆದರೆ ಒಟ್ಟು ಸಂಖ್ಯೆಗಳು ಎಷ್ಟಿರುತ್ತೆ ಅಂದರೆ ಅದು 9 ಆಗಿರುತ್ತೆ. ಒಟ್ಟು ಸಂಖ್ಯೆಗಳು ಯಾವಾಗಲೂ ನಾವು ಛೇದದಲ್ಲಿ ಬರಿತೀವಿ, ಸಂಖ್ಯೆಗಳನ್ನು ಅಂಶದಲ್ಲಿ ಬರಿತೀವಿ, ಅದು 4 ಆಗಿರುತ್ತೆ. ಹಾಗಾದರೆ 1ರಿಂದ ಅಂದರೆ ಎಷ್ಟು ಇವೆಂಟ್ಗಳಿದ್ದಾವೆ ಅಂತ ನೋಡಿದಾಗ 1ರಿಂದ 9ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಕಂಡುಹಿಡ್ಕೋಬೇಕು. 1ರಿಂದ 9ರವರೆಗೆ ಇರುವಂಥ ಅವಿಭಾಜ್ಯ ಸಂಖ್ಯೆಗಳು ಯಾವಪ್ಪ ಅಂದರೆ 2, 3, 5, 7. ಹಾಗಾದರೆ n(p) = 4 ಆಗಿರುತ್ತೆ. n(s) = 9 ಆದಾಗ n(p) = n(p)/n(s) = 4/9 ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆ. ABCD ಒಂದು ತ್ರಾಪಿಜ್ಯ. ಇದರಲ್ಲಿ ABಗೆ ಸಮಾನಾಂತರವಾಗಿ DC ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದರೆ AOಗೆ BO ಏನಾಗಿರುತ್ತೆ? ಸಮಾನುಪಾತದಲ್ಲಿರುತ್ತೆ. ಅದೇ ರೀತಿಯಾಗಿ COಗೆ DO ಸಮಾನುಪಾತದಲ್ಲಿ ಇರುತ್ತೆ ಎನ್ನುವುದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈಗ ಕೊಟ್ಟಿರುವಂಥ ದತ್ತಾಂಶಗಳನ್ನ ತೆಗೆದುಕೊಳ್ಳೋಣ. ABಗೆ ಸಮಾನಾಂತರವಾಗಿ DC ಆಗಿರುತ್ತೆ. ತ್ರಿಭುಜ AOB ಮತ್ತು ತ್ರಿಭುಜ CODಗಳಲ್ಲಿ ತ್ರಿಭುಜ AOB, ಈಗ ಈ ಒಂದು ತ್ರಿಭುಜ ಮತ್ತು COD ಈ ಎರಡು ತ್ರಿಭುಜಗಳನ್ನು ನಾವು ಕನ್ಸಿಡರ್ ಮಾಡಿದಾಗ OAB ಈ ಒಂದು ಆ್ಯಂಗಲು ಮತ್ತು OCD ಈ ಒಂದು ಆ್ಯಂಗಲ್, ಎರಡು ಆ್ಯಂಗಲ್ಗಳು ಏನಾಗಿರ್ತವೆ? ಪರ್ಯಾಯ ಕೋನಗಳು. ಅದೇ ರೀತಿಯಾಗಿ OBA ಈ ಒಂದು ಕೋನ ಮತ್ತು ODC ಈ ಒಂದು ಕೋನ ಏನಾಗಿರುತ್ತೆ? ಪರ್ಯಾಯ ಕೋನಗಳಾಗಿರ್ತವೆ. ಹಾಗಾದರೆ ಈ ಎರಡು ತ್ರಿಭುಜಗಳು ಏನಪ್ಪ ಅಂದರೆ ಸರ್ವಸಮ ಆಗಿರ್ತವೆ. ಹಾಗಾದರೆ ತ್ರಿಭುಜಗಳು ಸಮಕೋನಿಗಳ ಆಗಿದ್ದರೆ AOಗೆ ಸಮಾನುಪಾತದಲ್ಲಿ CO ಇರುತ್ತೆ ಮತ್ತು COಗೆ ಸಮಾನುಪಾತದಲ್ಲಿ DO ಇರುತ್ತೆ. ಎರಡನ್ನು ಎಕ್ಸ್ಚೇಂಜ್ ಮಾಡಿದಾಗ ಇಲ್ಲಿ AO/BO = CO/DO ಅಂತ ಕೊನೆಯದಾಗಿ ಆನ್ಸರನ್ನು ಬರೀಬೇಕು. ನೆಕ್ಸ್ಟ್ 24ನೇ ಪ್ರಶ್ನೆ. ಚಿತ್ರದಲ್ಲಿ LMಗೆ ಸಮಾನುಪಾತದಲ್ಲಿ CB ಇದೆ. LMಗೆ CB ಏನಿದೆ? ಸಮಾನಾಂತರದಲ್ಲಿದೆ. ಅದೇ ರೀತಿಯಾಗಿ LNಗೆ DC ಸಮಾನಾಂತರದಲ್ಲಿದೆ. ಹಾಗಾದರೆ AMಗೆ AB ಸಮಾನುಪಾತದಲ್ಲಿ ಮತ್ತು ANಗೆ AD ಸಮಾನುಪಾತದಲ್ಲಿ ಇರುತ್ತೆ ಎನ್ನುವುದನ್ನು ಸಾಧಿಸಿ ಎನ್ನುವಂಥದ್ದು. ಈಗ ಕೊಟ್ಟಿರುವಂಥ ದತ್ತಾಂಶವನ್ನು ತೆಗೆದುಕೊಳ್ಳೋಣ. LMಗೆ CB ಸಮಾನುಪಾತದಲ್ಲಿ LMಗೆ CB ಎನ್ನುವಂಥದ್ದು ಸಮಾನಾಂತರವಾಗಿದ್ದರೆ LNಗೆ CD ಕೂಡ ಏನಾಗಿರುತ್ತೆ? ಸಮಾನುಪಾತದಲ್ಲಿದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಭುಜ ABD ತ್ರಿಭುಜ ABDಯಲ್ಲಿ LMಗೆ ಮತ್ತು CB ಇಲ್ಲಿ ಏನಾಗಿರುತ್ತೆ ಅಂದರೆ ಸಮಾನುಪಾತದಲ್ಲಿರುತ್ತೆ ಮತ್ತು AM/AB ಮತ್ತು AL/AC. ಈಗ ABC ತ್ರಿಭುಜವನ್ನು ನಾವು ಕನ್ಸಿಡರ್ ಮಾಡಿದಾಗ AMಗೆ AB ಸಮಾನುಪಾತದಲ್ಲಿ, ಅದೇ ರೀತಿಯಾಗಿ ALಗೆ AC ಸಮಾನುಪಾತದಲ್ಲಿರುತ್ತೆ. ಇದು ಥೇಲ್ಸ್ನ ಪ್ರಮೇಯ. ಅದೇ ರೀತಿಯಾಗಿ ಇನ್ನೂ ಎರಡು ತ್ರಿಭುಜಗಳು ನಮಗೆ ಸಿಗ್ತವೆ. ಅವು ಯಾವಪ್ಪ ಅಂದರೆ ADC ತ್ರಿಭುಜದಲ್ಲಿ. ಈ ಒಂದು ತ್ರಿಭುಜದಲ್ಲಿ ಏನಾಗಿರುತ್ತೆ? LNಗೆ DC ಏನಾಗಿದೆ? ಸಮಾಂತರದಲ್ಲಿದೆ. ಹಾಗಿದ್ದಾಗ ಇಲ್ಲಿ ANಗೆ AD ಸಮಾನುಪಾತದಲ್ಲಿ, ALಗೆ AC ಸಮಾನುಪಾತದಲ್ಲಿರುತ್ತೆ. ಇದು ಕೂಡ ಥೇಲ್ಸ್ನ ಪ್ರಮೇಯ 2. ಈಗ ಸಮೀಕರಣ 1 ಮತ್ತು 2 ನಾವಿಲ್ಲಿ ಕೂಡಿದಾಗ AM/AB AN/AD ಆಗಿರುತ್ತೆ. ಈ ರೀತಿಯಾಗಿ ನಾವು ಸಾಧಿಸಿದೆವು ಅಂತ ಬರೀಬೇಕು ಕೊನೆಯದಾಗಿ. 25ನೇ ಪ್ರಶ್ನೆ. 3x² - 7x + 4 = 0 ವರ್ಗ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಇವಾಗ ಕೊಟ್ಟಿರುವಂಥ ಒಂದು ವರ್ಗ ಸಮೀಕರಣವನ್ನು ತೆಗೆದುಕೊಳ್ಳೋಣ. A = 1 ಆಗಿರುತ್ತೆ. A = 3, B = -7, C = 4 ಆದರೆ ಶೋಧಕ ಅಥವಾ ಡಿಸ್ಕ್ರಿಮಿನೆಂಟ್ = B² - 4AC. B² ಅಂದರೆ -7² - 4 × 3 × 4 4 16 16 3
48, 49 ಮೈನಸ್ 48 ಅಂದಾಗ ಶೋಧಕ ಈಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಈ 1 ಎನ್ನುವಂಥದ್ದು ಏನಾಗ್ತಾ ಇದೆ ಅಂದರೆ ಗ್ರೇಟರ್ ದೆನ್ 0, ಗ್ರೇಟರ್ ದೆನ್ ಈ ಡಿಸ್ಕ್ರಿಮಿನೆಂಟ್ ಶೋಧಕ ಎನ್ನುವಂಥದ್ದು 0ಕ್ಕಿಂತ ದೊಡ್ಡದಾಗಿದ್ದರೆ ಆ ಮೂಲಗಳ ಸ್ವಭಾವ ಏನಾಗಿರುತ್ತೆ ಅಂದರೆ ವಾಸ್ತವ ಮತ್ತು ಭಿನ್ನ ಆಗಿರುತ್ತೆ. ಇದು ಮೂಲಗಳ ಸ್ವಭಾವ.